ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಲೆಕ್ಸ್ ವಿತ್ ಆರ್ ಕೆ. ಇವತ್ತು ವಿಲ್ ಬಿ ಕ್ರಿಯೇಟಿಂಗ್ ದಿಸ್ ಕೂಲ್ ಇನ್ಫೋಗ್ರಾಫಿಕ್. ಇದು 5 ಸ್ಟೆಪ್ಸ್ ಇದೆ. ದೆನ್ ವಿ ಹ್ಯಾವ್ ಸಮ್ ಚಾಲೆಂಜಸ್ ಟು ಗಿವ್ ದಿಸ್ ಶೇಪ್ಸ್. ದೆನ್ ಕ್ರಿಯೇಟ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಕ್ರಿಯೇಟ್ ಮಾಡಿ ತೋರಿಸೋಣ. ಫಸ್ಟ್ ರೈಟ್ ಕ್ಲಿಕ್ ಓವರ್ ಹಿಯರ್, ಗೋ ಟು ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್, ದೆನ್ ಕಲರ್, ಐ ಡ್ರಾಪರಲ್ಲಿ ಚೇಂಜ್ ಯುವರ್ ಲೇಔಟ್ ಕಲರ್ ಲೈಕ್ ದಿಸ್. ಈಗ ಲೆಟ್ಸ್ ಬ್ರಿಂಗ್ ಒನ್ ಸರ್ಕಲ್ ಟು ಅವರ್ ಲೇಔಟ್. ಇದರ ಸೈಜ್ ಇನ್ಕ್ರೀಸ್ ಮಾಡೋಣ. ಮೇ ಬಿ ದಿಸ್ ಮಚ್ ಈಸ್ ಫೈನ್. ದೆನ್ ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ಐ ವಿಲ್ ಅಲೈನ್ ಇಟ್ ಲೈಕ್ ದಿಸ್. ದೆನ್ ಅಗೈನ್ ಡೂಪ್ಲಿಕೇಟ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಡ್ರ್ಯಾಗ್. ದಿಸ್ ವಿಲ್ ಬಿ ಸ್ಟೆಪ್ 4 ಆ್ಯಂಡ್ ದಿಸ್ ವಿಲ್ ಬಿ ಸ್ಟೆಪ್ 5. ಐ ಥಿಂಕ್ ಈಕ್ವಲ್ ಸ್ಪೇಸಿಂಗ್ ಆಲ್ರೆಡಿ ಇದೆ. ಐ ವಿಲ್ ಚೆಕ್ ದ್ಯಾಟ್ ಆ್ಯಂಡ್ ಅಲೈನ್ ಅಗೈನ್. ಇದನ್ನು ಸೆಂಟರಿಗೆ ತರ್ತೀನಿ. ಇದ್ರ ಶೇಪ್ ಫಿಲ್ಗೆ ಹೋಗಿ ಐ ವಿಲ್ ಗೋ ಟು ಐ ಡ್ರಾಪರ್, ದೆನ್ ಐ ವಿಲ್ ಚೇಂಜ್ ಇಟ್ಸ್ ಕಲರ್ ಲೈಕ್ ದಿಸ್. ಸದ್ಯಕ್ಕೆ ಐ ವಿಲ್ ಗಿವ್ ಬ್ಲ್ಯಾಕ್ ಆ್ಯಸ್ ಇಟ್ಸ್ ಔಟ್ಲೈನ್. ದೆನ್ ನಾನೊಂದು ರೆಕ್ಟ್ಯಾಂಗಲ್ ತರ್ತೀನಿ. ಐ ವಿಲ್ ಪ್ಲೇಸ್ ಇಟ್ ಓವರ್ ಹಿಯರ್ ಫ್ರಮ್ ಟಾಪ್ ಟು ಬಾಟಮ್ ವಿಚ್ ಈಸ್ ಕವರಿಂಗ್ ದಿ ಸರ್ಕಲ್. ದೆನ್ ಶಿಫ್ಟ್ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಇದರ ಸೈಜ್ ಡಿಕ್ರೀಸ್ ಮಾಡ್ತೀನಿ ಟಿಲ್ ಹಿಯರ್. ಈಗ ರೈಟ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ಬ್ಯಾಕ್. ಪರ್ಫೆಕ್ಟ್. ಬಟ್ ಈ ಕರ್ವ್ ಶೇಪ್ಸ್ ಹೇಗೆ ಕೊಡೋದು? ದಿಸ್ ಈಸ್ ಸಿಂಪಲ್. ಶೇಪ್ ಔಟ್ಲೈನ್ ತೆಗೆದಾಕಿ, ದೆನ್ ಈಗ ಒಂದು ಸರ್ಕಲ್ ತೊಗೊಳ್ಳಿ. ಬ್ರಿಂಗ್ ದಿಸ್ ಸರ್ಕಲ್ ಓವರ್ ಹಿಯರ್. ಶೇಪ್ ಔಟ್ಲೈನ್ಗೆ ಬ್ಲ್ಯಾಕ್ ಕೊಟ್ಟಿರಿ, ದೆನ್ ಶೇಪ್ ಫಿಲ್ ವೈಟ್ ಇರಲಿ. ಇಲ್ಲಿ ನೋಡಿ, ದೀಸ್ ಟು ಆರ್ ಮರ್ಜಿಂಗ್ ಓವರ್ ಹಿಯರ್. ದೆನ್ ಅಗೈನ್ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ಟು ಗಿವ್ ಎ ಪರ್ಫೆಕ್ಟ್ attachment between these circles. As you can see, there is a continuation line going from here to here. Again, shift control and duplicate, place it like this. ಇದೆರಡನ್ನು ಸೆಲೆಕ್ಟ್ ಮಾಡೋಣ. ಶಿಫ್ಟ್ ಕಂಟ್ರೋಲ್, then drag it till here. Superb. Another one and the last one. ಈಗ ಈ ಶೇಪ್ಸ್ ಮಾತ್ರ ಸೆಲೆಕ್ಟ್ ಮಾಡಿಟ್ಕೊಂಡು go to shape outline, then remove it. Superb. ಈ ಸರ್ಕಲ್ಸ್ ಏನಿದೆ, ಬಿಗ್ ಸರ್ಕಲ್ಸ್, ರೈಟ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಟು ಫ್ರಂಟ್. ನಮ್ಮ ಈ ಸರ್ಕಲ್ಸ್ ಕಲರ್ ಏನಿದೆ ಅದನ್ನು ಚೇಂಜ್ ಮಾಡಲಿಲ್ಲ. ವಿಲ್ ಚೇಂಜ್ ಇಟ್ ಟು ಬ್ಯಾಕ್ಗ್ರೌಂಡ್ ಕಲರ್ ಲೈಕ್ ದಿಸ್. ನಾವು ಈ ರೆಕ್ಟ್ಯಾಂಗಲ್ ಶೇಪ್ ಏನಿದೆ ಅದಕ್ಕೆ ಒಂದು ಗ್ರೇಡಿಯಂಟ್ ಕೊಡೋಣ ಫ್ರಮ್ ಹಿಯರ್ ಟು ಹಿಯರ್. ಬಟ್ ಅದಕ್ಕೂ ಮುಂಚೆ ವಿ ಹ್ಯಾವ್ ಟು ಚೇಂಜ್ ಸಮ್ ಕಲರ್ಸ್ ಆಫ್ ದಿಸ್ ಸರ್ಕಲ್ಸ್ ಔಟ್ಲೈನ್. ಫಸ್ಟ್ ಸರ್ಕಲ್ ಸೆಲೆಕ್ಟ್ ಮಾಡೋಣ. ಶೇಪ್ ಔಟ್ಲೈನ್ಗೆ ಹೋಗಿ ಐ ವಿಲ್ ಚೂಸ್ ಐ ಡ್ರಾಪರ್, ದೆನ್ ಈ ಕಲರ್ ಕೊಡ್ತೀನಿ. ದೆನ್ ಟು ಸೆಕೆಂಡ್ ಒನ್ ಸೇಮ್ ಥಿಂಗ್, ಐ ಡ್ರಾಪರ್ಗೆ ಹೋಗಿ ಐ ವಿಲ್ ಗಿವ್ ದಿಸ್ ಕಲರ್. ಥರ್ಡ್ ಒನ್ ಸೇಮ್ ಥಿಂಗ್. ಫೋರ್ತ್ ಒನ್ ದಿಸ್ ಇಸ್ ಪಿಂಕಿಶ್ ಪರ್ಪಲ್. ದೆನ್ ಅಗೈನ್ ದ ಲಾಸ್ಟ್ ಒನ್. ದಿಸ್ ಇಸ್ ಕೂಲ್. ಶೇಪ್ ಔಟ್ಲೈನ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಮೇ ಬಿ ಟು 1.5 pt. Yeah. ಈಗ we can give gradient easily. Here we have 5 steps ಅಂದರೆ 5 colors, maybe 4 colors should work. Go to gradient fill. ಈಗ select this rectangle and in formatting give gradient fill. Gradient fill ಅಲ್ಲಿ 2 pointers ಮಾತ್ರ ಇದೆ. ಅಡಿಷನಲ್ ಆಗಿ ತಗೋಬೇಕು ಅಂದರೆ click on this one. We got 3 points, then another one we got 4 points. First pointerಗೆ I will choose eyedropper to give color like this. ಇಲ್ಲಿ it is going from bottom to top. ಇದರ ಡೈರೆಕ್ಷನ್ ಚೇಂಜ್ ಮಾಡೋಣ from left to right. Cool. Second pointer color I will give it like this. Then third pointer color this one. Then last one should be like this. Challenging thing is created already. Now let's add these lines. Take a line, bring it over here, shift press ಮಾಡಿಕೊಂಡು drag it like this. Then again ಇಲ್ಲೊಂದು ಕಂಟಿನ್ಯೂಷನ್ ಕೊಡಬೇಕು. ಇಟ್ ಈಸ್ ಗೋಯಿಂಗ್ ಔಟ್ ಫ್ರಮ್ ಸರ್ಕಲ್. ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಒಂದು ಪಾಯಿಂಟರ್ ಇಲ್ಲಿ ಕನೆಕ್ಟ್ ಮಾಡ್ತೀನಿ, ದೆನ್ ಅನದರ್ ಒನ್ ಓವರ್ ಹಿಯರ್. ಎರಡು ಸೆಲೆಕ್ಟ್ ಮಾಡಿ ಐ ವಿಲ್ ಗ್ರೂಪ್ ಇಟ್. ಔಟ್ಲೈನ್ ಕಲರ್ನ ಚೇಂಜ್ ಮಾಡ್ಕೋತೀನಿ ಲೈಕ್ ದಿಸ್. ವೆಯ್ಟ್ ನಾವು 1.5 pt ಇಡ್ತೀನಿ.
Then I'll bring a circle. I'll create a dot over here. Shape outline and fill same color ಕೊಡ್ತೀನಿ. I'll group all this. Then duplicate ಮಾಡಿ ಇಲ್ಲಿಗೆ ತರ್ತೀನಿ. ಈ ಶೇಪ್ ಸೈಜ್ನ ಕಮ್ಮಿ ಮಾಡಿ ಕೆಳಗಿಟ್ಕೊಳ್ಳೋಣ ಹಿಯರ್. ಎರಡು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ದೆನ್ ಸೆಂಡ್ ಇಟ್ ಟು ಬ್ಯಾಕ್. ದಟ್ಸ್ ಇಟ್. ದೆನ್ ಇದೆರಡನ್ನು ಗ್ರೂಪ್ ಮಾಡಿ I'll bring it over here. I'll go to flip horizontal. I'll send it to back. ಇದ್ರ ಶೇಪ್ ಔಟ್ಲೈನ್ ಪರ್ಪಲ್ ಕೊಡ್ತೀನಿ, ದೆನ್ ಶೇಪ್ ಫಿಲ್ ಪರ್ಪಲ್ ಇಡ್ತೀನಿ. ದಿಸ್ ಲುಕ್ಸ್ ಫೈನ್ ಫಾರ್ ಮೀ. ಅಗೇನ್ ಐಲ್ ಡೂಪ್ಲಿಕೇಟ್ ಆ್ಯಂಡ್ ಇದನ್ನು ಇಲ್ಲಿಗೆ ತರ್ತೀನಿ. ಇದನ್ನು ಡೂಪ್ಲಿಕೇಟ್ ಮಾಡಿ ಇಲ್ಲಿಗೆ ತಂದಿಡ್ತೀನಿ. ಈ ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಐಲ್ ರೈಟ್ ಕ್ಲಿಕ್ ಆ್ಯಂಡ್ ಸೆಂಡ್ ಇಟ್ ಟು ಬ್ಯಾಕ್. ಒರಿಜಿನಲ್ ಇಮೇಜ್ ಸ್ವಲ್ಪ ಮೇಲಕ್ಕೆ ತಂದಿಡೋಣ. ದಿಸ್ ಈಸ್ ಸ್ಟಿಲ್ ನೀಡೆಡ್ ಫಾರ್ ಅವರ್ ರೆಫರೆನ್ಸ್. ದೆನ್ ಈ ರೆಕ್ಟ್ಯಾಂಗಲ್ ದೆನ್ ಈ ಟೈನಿ ಸರ್ಕಲ್ಸ್ ಏನಿದೆಯೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಐಲ್ ರೈಟ್ ಕ್ಲಿಕ್ ಆ್ಯಂಡ್ ಸೆಂಡ್ ಇಟ್ ಟು ಬ್ಯಾಕ್. ನಾವು ಈ ಶೇಪ್ ಏನು ಕೊಟ್ಟಿದ್ವೋ ಅದು ಪಾಪಪ್ ಆಗುತ್ತೆ. ದೆನ್ ಐಲ್ ಡೂಪ್ಲಿಕೇಟ್ ದಿಸ್. ಇದನ್ನು ಫ್ಲಿಪ್ ಮಾಡ್ತೀನಿ ಟು ವರ್ಟಿಕಲ್ ಆ್ಯಂಡ್ ಇಲ್ಲಿಗೆ ಪ್ಲೇಸ್ ಮಾಡ್ತೀನಿ. ಅಗೇನ್ ಡೂಪ್ಲಿಕೇಟ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್. ದೆನ್ ಐಲ್ ಫ್ಲಿಪ್ ಇಟ್ ಅಗೇನ್ ಹಾರಿಜಾಂಟಲಿ. ಈಗ ವಿ ಕ್ಯಾನ್ ಚೇಂಜ್ these shapes colors. I think this looks fine. Yes, we have created this one and this is looking fine. ಈಗ ಈ ಶೇಪ್ನ ಸ್ವಲ್ಪ ಮೇಲಕ್ಕೆ ತರ್ತೀನಿ. we have some arrows here. ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. I'll bring one line over here like this. outline weight 2/1/4 ಕೊಡ್ತೀನಿ. ದೆನ್ ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ಐಲ್ ರೊಟೇಟ್ ಇಟ್ ಟು ರೈಟ್. ಎರಡನ್ನೂ ಈ ಥರ ಇಟ್ಕೊಂಡು ಐಲ್ ಗ್ರೂಪ್ ಇಟ್. ಐಲ್ ಚೇಂಜ್ ದ ಔಟ್ಲೈನ್ ಕಲರ್ ಟು ಲೈಟ್ ಬ್ಲೂ. ದೆನ್ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಐಲ್ ರೊಟೇಟ್ ಇಟ್ ಲೈಕ್ ದಿಸ್. ಈಗ ವಿ ಹ್ಯಾವ್ ಟು ಡಿಕ್ರೀಸ್ ಇಟ್ಸ್ ಸೈಜ್. ದಟ್ಸ್ ಇಟ್. ಡೂಪ್ಲಿಕೇಟ್ ಮಾಡೋಣ. ದೆನ್ ಶೇಪ್ ಔಟ್ಲೈನ್ ಕಲರ್ ಚೇಂಜ್ ಮಾಡ್ತಾ ಬರೋಣ. ಎಲ್ಲ ಕ್ರಿಯೇಟ್ ಮಾಡಾಯಿತು. ಟು ಆ್ಯಡ್ ಐಕಾನ್ಸ್ ಗೋ ಟು ಇನ್ಸರ್ಟ್ ದೆನ್ ಐಕಾನ್ಸ್. ಇಲ್ಲಿ ರ್ಯಾಂಡಮ್ಲಿ ಐ ಚೂಸ್ ಸಮ್ ಐಕಾನ್ಸ್. ಫಿಲ್ಡ್ ಐಕಾನ್ಸ್ ಚೆನ್ನಾಗಿ ಕಾಣುತ್ತೆ ಇದಕ್ಕೆ, ಸೊ ಐ ಆಮ್ ಗಿವಿಂಗ್ ದೀಸ್ ಐಕಾನ್ಸ್ ಓವರ್ ಹಿಯರ್. ಇದನ್ನೆಲ್ಲ ಪ್ಲೇಸ್ ಮಾಡ್ಕೋತೀನಿ ವಿತಿನ್ ಆರ್ ಡಿಸೈನ್. ಎಲ್ಲ ಮಿಡಲ್ ಅಲೈನ್ ಮಾಡ್ಕೋತೀನಿ. ದೆನ್ ಐಲ್ ಡಿಸ್ಟ್ರಿಬ್ಯೂಟ್ ಇಟ್ ಹಾರಿಜಾಂಟಲಿ. ದೆನ್ ಅನ್ಗ್ರೂಪ್ ಮಾಡಿ ಇಟ್ಕೊಂಡು ಐಲ್ ಚೇಂಜ್ ದಿಸ್ ಕಲರ್ಸ್ ಟು. That's it. To add some text, go here, then choose text box. Illi I'll write lorem ipsum. Select all, go here and give uppercase. Change the text color, center align, bold it a little bit, then place it over here. Font size ಚೂರು ಚಿಕ್ಕದು ಮಾಡ್ತೀನಿ. Then I'll duplicate it. ಎಲ್ಲ ಸೆಲೆಕ್ಟ್ ಮಾಡಿ ಬೋಲ್ಡ್ ತೆಗೆದಾಕ್ತೀನಿ ಆ್ಯಂಡ್ ಐಲ್ ಗಿವ್ ಗ್ರೇ ಕಲರ್. ನೌ ಐಲ್ ಆ್ಯಡ್ ಸಮ್ ಡೆಮೋ ಟೆಕ್ಸ್ಟ್ ಆರ್ ಸ್ಯಾಂಪಲ್ ಟೆಕ್ಸ್ಟ್. ಐಲ್ ಡಿಕ್ರೀಸ್ ದಿ ಫಾಂಟ್ ಸೈಜ್. ದೆನ್ ಐಲ್ ಡಿಲೀಟ್ ದ ಅನ್ವಾಂಟೆಡ್ ಒನ್. ದಿಸ್ ಈಸ್ ಲುಕಿಂಗ್ ಪರ್ಫೆಕ್ಟ್. ಐಲ್ ಕಾಪಿ ಆ್ಯಂಡ್ ಕೀಪ್ ಇಟ್ ಬಿಲೋ ಅದರ್ ಸ್ಟೆಪ್ಸ್ ಟು. ದೆನ್ ಈ ಟೆಕ್ಸ್ಟ್ ಕಲರ್ನು ಚೇಂಜ್ ಮಾಡ್ತಾ ಬರೋಣ ಅಕಾರ್ಡಿಂಗ್ಲಿ. ಇಲ್ಲಿ ಐಕಾನ್ಸ್ಗೆ ನಾವು ಕಲರ್ ಕೊಟ್ಟಿದ್ದೀವಿ, ಸೊ ಇಟ್ ಈಸ್ ಸೊ ಈಸಿ ಟು ಚೇಂಜ್ ದಿ ಕಲರ್ಸ್ ನಾವು. ಈಗ ಐ ಡಿಲೀಟ್ ದ ಒರಿಜಿನಲ್ ಒನ್. ಲೆಟ್ ಸಿ ಹೌ ಇಟ್ ಲುಕ್ಸ್. ದಿಸ್ ಈಸ್ ಲುಕಿಂಗ್ ಅಮೇಝಿಂಗ್. ಆ್ಯಂಡ್ ನೀವು ಇದನ್ನು ಕ್ರಿಯೇಟ್ ಮಾಡಿದರೆ, ಈ ವಿಡಿಯೋಯಿಂದ ಕಲ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ and share this video to the one who is willing to learn. Thank you.